ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 81ನೆಯ ತಿರುನಾಮ ಅನುತ್ತಮಃ. ಒಮ್ಮೆ ಸುಂದರವಾದ ಚಿತ್ರಕೂಟದಲ್ಲಿ ಶ್ರೀರಾಮನು ಸೀತೆಯ ಮಡಿಲಿನ ಮೇಲೆ ತಲೆಯನ್ನು ಇಟ್ಟು ಶಾಂತವಾಗಿ ವಿಶ್ರಾಂತಿ ಪಡೆಯುತ್ತಿದ್ದನು. ಇದೇ ದಿವ್ಯ ದೃಶ್ಯವನ್ನು ಇಂದಿಗೂ ಶ್ರೀವಿಲ್ಲಿಪುತ್ತೂರ್ ದಿವ್ಯ ದೇಶದಲ್ಲಿ ಕಾಣಬಹುದು. ಅಲ್ಲಿ ತಿರುವಾಡಿಪುರಂ ಉತ್ಸವದ ಸಂದರ್ಭದಲ್ಲಿ ರಂಗಮನ್ನಾರರು ಆಂಡಾಳ್ ತಾಯಾರ ಮಡಿಲಿನ ಮೇಲೆ ತಲೆಯನ್ನು ಇಟ್ಟು ವಿಶ್ರಾಂತಿ ಪಡೆಯುವ ದಿವ್ಯ ಸೇವೆಯನ್ನು ಪಡೆಯಬಹುದು. ಇಂದ್ರನ ಮಗನಾದ ಕಾಕಾಸುರನು ಕಾಗೆಯ ರೂಪದಲ್ಲಿ ಕೆಳಗೆ ಬಂದು ಸೀತೆಯ ಎದೆಗೆ ಚುಚ್ಚಲು ಆರಂಭಿಸಿದನು. ಸೀತೆಯು ಆ ಕಾಗೆಯನ್ನು ಓಡಿಸಲು ಪ್ರಯತ್ನಿಸಿದರೂ ಅದು ಹೋಗಲಿಲ್ಲ. ಆ ಸಮಯದಲ್ಲಿ ರಾಮನು ಶಾಂತವಾಗಿ ನಿದ್ರಿಸುತ್ತಿದ್ದನು. ಹಾಗೂ ನಿದ್ರೆಯಲ್ಲಿದ್ದ ರಾಮನ ದಿವ್ಯ ಕಣ್ಣುಗಳು ಮತ್ತು ಶಾಂತ ಮುಖವನ್ನು ನೋಡುವುದು ಸೀತೆಗೆ ಅಪಾರ ಆನಂದವನ್ನು ನೀಡುತ್ತಿತ್ತು. ಆದ್ದರಿಂದ ಅವನ ನಿದ್ರೆ ಭಂಗವಾಗಬಾರದೆಂದು ಅವಳು ಆ ನೋವನ್ನು ಸಹಿಸಿಕೊಂಡಳು. ರಾಮನು ಸೀತೆಯ ಎದೆಯ ಮೇಲಿದ್ದ ಗಾಯವನ್ನು ಕಂಡಾಗ, ಇಂತಹ ಭಯಾನಕ ಕೃತ್ಯವನ್ನು ಮಾಡಲು ಯಾರು ಧೈರ್ಯ ಮಾಡಿದ್ದಾರೆ ಎಂದು ಕೋಪದಿಂದ ಕೇಳಿದನು. ಸೀತೆಯು ಉತ್ತರಿಸುವುದಕ್ಕೂ ಮೊದಲು ಕಾಕಾಸುರನು ಧೈರ್ಯವಾಗಿ ರಾಮನ ಮುಂದೆ ಬಂದು ನಿಂತನು. ಕಾಕಾಸುರನು ರಾಮನ ಬಳಿ ಯಾವುದೇ ಆಯುಧಗಳಿಲ್ಲದ ಕಾರಣ ರಾಮನು ತನಗೆ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸಿದನು. ಕಾಕಾಸುರನ ಕೃತ್ಯದಿಂದ ರಾಮನು ಕ್ರೋಧಗೊಂಡು ನೆಲದಲ್ಲಿದ್ದ ಒಂದು ದರ್ಬೆಯ ಹುಲ್ಲನ್ನು ತೆಗೆದುಕೊಂಡು ಅದಕ್ಕೆ ಬ್ರಹ್ಮಾಸ್ತ್ರ ಮಂತ್ರವನ್ನು ಜಪಿಸಿ ಕಾಕಾಸುರನ ಕಡೆಗೆ ಎಸೆದನು. ಆ ಬಾಣದಿಂದ ತಪ್ಪಿಸಿಕೊಳ್ಳಲು ಕಾಗೆಯ ರೂಪದಲ್ಲಿದ್ದ ಕಾಕಾಸುರನು 3 ಲೋಕಗಳಲ್ಲಿ ಓಡುತ್ತಾ ಇಂದ್ರ, ಶಿವ, ಬ್ರಹ್ಮ ಮೊದಲಾದ ದೇವತೆಗಳ ಬಳಿ ಸಹಾಯಕ್ಕಾಗಿ ಹೋದನು. ಆದರೆ ಯಾರೂ ಅವನನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ. ಎಲ್ಲರೂ ರಾಮ ಬಾಣದಿಂದ ತಪ್ಪಿಸಿಕೊಳ್ಳುವುದು ಯಾರಿಗೂ ಸಾಧ್ಯವಿಲ್ಲ ಎಂದು ಹೇಳಿದರು. ಬೇರೇನೂ ಮಾರ್ಗವಿಲ್ಲದೆ ಕಾಕಾಸುರನು ಮತ್ತೆ ರಾಮನಿದ್ದ ಸ್ಥಳಕ್ಕೆ ಹಾರಿ ಬಂದು ಅವನ ಪಾದಗಳ ಬಳಿ ಬಿದ್ದು ಶರಣಾಗತಿ ಮಾಡಿಕೊಂಡು ಹೀಗೆ ಹೇಳಿದನು: ತ್ರೀನ್ ಲೋಕಾನ್ ಸಂಪರಿಕ್ರಮ್ಯ ತ್ವಮೇವ ಶರಣಂ ಗತಃ. ಅಂದರೆ 3 ಲೋಕಗಳನ್ನೆಲ್ಲ ಸುತ್ತಿ ನೋಡಿದ ನಂತರ ಕೊನೆಗೆ ನಿನ್ನನ್ನೇ ಶರಣಾಗಿ ಬಂದಿದ್ದೇನೆ ಎಂದು ಅರ್ಥ. ಅದನ್ನು ನೋಡುತ್ತಿದ್ದ ಸೀತೆಯು ರಾಮನ ಪಾದಗಳ ಕಡೆ ಕಾಲುಗಳನ್ನು ಚಾಚಿಕೊಂಡಿದ್ದ ಕಾಗೆಯನ್ನು ನೋಡಿ, ಅಯ್ಯೋ, ಈ ಬಡ ಕಾಗೆಗೆ ಶರಣಾಗತಿ ಹೇಗೆ ಮಾಡಬೇಕೆಂದೂ ತಿಳಿದಿಲ್ಲ ಎಂದು ಕರುಣೆಯಿಂದ ಹೇಳಿದಳು. ನಂತರ ಸೀತೆಯು ದಯೆಯಿಂದ ಕಾಗೆಯ ದೇಹವನ್ನು ನಿಧಾನವಾಗಿ ತಿರುಗಿಸಿ ಅದರ ತಲೆಯು ರಾಮನ ಪಾದಗಳನ್ನು ತಾಗುವಂತೆ ಮಾಡಿದಳು. ಸೀತೆಯು ರಾಮನಿಗೆ, ನೋಡಿ, ನಮ್ಮ ಮಗು ನಿಮ್ಮ ಪಾದಗಳಲ್ಲಿ ಶರಣಾಗತಿ ಮಾಡಿಕೊಂಡಿದೆ, ಇದನ್ನು ಕ್ಷಮಿಸಿ ಆಶೀರ್ವದಿಸಿ ಎಂದು ಹೇಳಿದಳು. ಇದೇ ಜಗನ್ಮಾತೆಯಾಗಿರುವ ಸೀತೆಯ ಅಪಾರ ಕರುಣೆ. ಎಲ್ಲ ಜೀವಿಗಳನ್ನು ತನ್ನ ಸ್ವಂತ ಮಕ್ಕಳಂತೆ ಪ್ರೀತಿಸುವ ಅವಳು ಅವರ ತಪ್ಪುಗಳನ್ನು ನೋಡದೆ ದಯೆ ತೋರಿಸುತ್ತಾಳೆ. ಕಾಗೆಯು ತನಗೆ ನೋವು ನೀಡಿದರೂ ಸಹ ತಾಯಿ ಮಗುವನ್ನು ಕ್ಷಮಿಸುವಂತೆ ಸೀತೆಯು ಅದನ್ನು ಕ್ಷಮಿಸಿದಳು. ರಾಮನು ಕಾಕಾಸುರನನ್ನು ಬಿಡಲು ಒಪ್ಪಿದನು. ಆದರೆ ಒಂದು ಸಣ್ಣ ಶಿಕ್ಷೆ ಇಲ್ಲದೆ ಅಲ್ಲ. ಬ್ರಹ್ಮಾಸ್ತ್ರಕ್ಕೆ ಒಂದು ಗುರಿ ಬೇಕಿತ್ತು. ಆಗ ಕಾಕಾಸುರನು, ಸೀತಾಮಾತೆಯನ್ನು ತಪ್ಪಾಗಿ ನೋಡಿದ ನನ್ನ ಕಣ್ಣುಗಳನ್ನೇ ತೆಗೆದುಕೊಳ್ಳಿ ಎಂದು ರಾಮನಿಗೆ ವಿನಂತಿಸಿದನು. ರಾಮನು ಬ್ರಹ್ಮಾಸ್ತ್ರಕ್ಕೆ ಕಾಗೆಯ ಒಂದು ಕಣ್ಣನ್ನು ಮಾತ್ರ ತೆಗೆದುಕೊಳ್ಳುವಂತೆ ಆದೇಶಿಸಿದನು. ತನ್ನ ವಾಸಸ್ಥಳದ ಕಡೆಗೆ ಹಾರುತ್ತಾ ಹೋಗುತ್ತಿದ್ದ ಕಾಕಾಸುರನು ಮನದಲ್ಲಿ, ಭೂಮಿಯ ಮೇಲೆ ರಾಮ ಸೀತೆಯಷ್ಟು ಕರುಣಮಯರಾದವರು ಇನ್ಯಾರಿರಬಹುದು ಎಂದು ಆಶ್ಚರ್ಯದಿಂದ ಚಿಂತಿಸಿದನು. ಸಂಸ್ಕೃತದಲ್ಲಿ ಕಾ ಎಂದರೆ ಯಾವ ಮಹಿಳೆ ಮತ್ತು ಕಹ ಎಂದರೆ ಯಾವ ಪುರುಷ ಎಂಬ ಅರ್ಥವಿದೆ. ಆದ್ದರಿಂದ ಕಾಗೆಗೆ ಇಂದಿಗೂ ಕಾಕಾ ಎಂಬ ವಿಶೇಷ ಧ್ವನಿ ಬಂದಿದೆ ಎಂದು ಹೇಳಲಾಗುತ್ತದೆ. ಉತ್ತಮ ಎಂದರೆ ಶ್ರೇಷ್ಠನು, ಅನುತ್ತಮ ಎಂದರೆ ಅವನಿಗಿಂತ ಶ್ರೇಷ್ಠನಾದವನು ಯಾರೂ ಇಲ್ಲ ಎಂದು ಅರ್ಥ. ಅವನೇ ಜಗದಾನಂದ ಕಾರಕ, ಅಂದರೆ ಇಡೀ ಲೋಕಕ್ಕೆ ಸಂತೋಷವನ್ನು ನೀಡುವವನು.
ನಾವು ಪ್ರತಿದಿನ ಅನುತ್ತಮಾಯ ನಮಃ ಎಂದು ಜಪಿಸಿದರೆ ಭಗವಂತನು ತನ್ನ ಅಪಾರ ಕರುಣೆಯಿಂದ ನಮಗೆ ಅವನನ್ನು ಹೊಂದಿ ಸೇವೆ ಮಾಡುವ ಅನುಗ್ರಹವನ್ನು ನೀಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.